ಹರೇ ಕೃಷ್ಣ. ನೀವಿವಾಗಲೇ ಶ್ಲೋಕ 1ರಲ್ಲಿ ನೋಡಿರೋ ಹಾಗೆ ಧೃತರಾಷ್ಟ್ರ ಸಂಜಯನ ಬಳಿ ಕೇಳ್ತಾರೆ, ಯುದ್ಧಭೂಮಿ ಕುರುಕ್ಷೇತ್ರದಲ್ಲಿ ಪಾಂಡವರು ಹಾಗೂ ನನ್ನ ಪುತ್ರರ ನಡುವೆ ಏನು ನಡೀತಿದೆ ಅಂತ. ಅದಕ್ಕೆ ಸಂಜಯನು ಶ್ಲೋಕ 2ರಲ್ಲಿ ಉತ್ತರಿಸ್ತಾನೆ. ಅಧ್ಯಾಯ 1 ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನಿಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜವಚನಂ ಬ್ರವೀತ್. ದೃಷ್ಟ್ವಾ ತು ಪಾಂಡವಾನಿಕಂ, ಪಾಂಡವರ ಸೈನ್ಯವನ್ನು ನೋಡಿ, ವ್ಯೂಢಂ ದುರ್ಯೋಧನಸ್ತದ, ದುರ್ಯೋಧನನು ಆಚಾರ್ಯಮುಪಸಂಗಮ್ಯ, ದ್ರೋಣಾಚಾರ್ಯರು ಹಾಗೂ ಅವರ ಸೈನ್ಯದ ಹತ್ತಿರ ರಾಜವಚನಂ ಬ್ರವೀತ್, ಮಾತನಾಡಲು ಹೋಗ್ತಿದ್ದಾನೆ ರಾಜ ಅಂತ ಹೇಳ್ತಾನೆ. ಧೃತರಾಷ್ಟ್ರರು ಹುಟ್ಟು ಕುರುಡರಾಗಿರ್ತಾರೆ, ಹಾಗೆ ಆಧ್ಯಾತ್ಮಿಕವಾಗಿಯೂ ಕುರುಡ್ರೆ. ಅವ್ರಿಗೆ ತಿಳಿದಿರುತ್ತೆ ತನ್ನ ಮಕ್ಕಳು ಕೂಡ ತನ್ನಂತೆಯೇ ಆಧ್ಯಾತ್ಮದ ವಿಷಯದಲ್ಲಿ ಕುರುಡ್ರೆ ಅಂತ. ಅವರಿಗಿತ್ತ ಒಂದು ಭರವಸೆ ಏನಂದರೆ ತನ್ನ ಮಕ್ಕಳು ಯಾವುದೇ ರೀತಿಯಾದ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಯುದ್ಧ ಭೂಮಿಲಿ ಅಂತ. ಧೃತರಾಷ್ಟ್ರರಿಗೆ ಒಂದು ಭಯ ಇರುತ್ತೆ, ಏನು, ಪಾಂಡವರು ಮೊದಲಿನ್ನೂ ಧರ್ಮಪಾಲನೆ ನೀತಿ ಪಾಲನೆಯನ್ನು ಮಾಡ್ಕೊಂಡು ಬಂದವರು. ಅವರಿಗೆ ಧರ್ಮಕ್ಷೇತ್ರವಾಗಿರುವಂತಹ ಯುದ್ಧ ಭೂಮಿ ಕುರುಕ್ಷೇತ್ರ ಕೂಡ ಇನ್ನಷ್ಟು ಒಳಿತನ್ನು ಬಯಸ್ಬೋದು ಅನ್ನೋ ಭಯ ಇರುತ್ತೆ. ಈ ಭಯ ಸಂಜಯನಿಗೆ ಗೊತ್ತಿರುತ್ತೆ. ಹೀಗಾಗಿ ಸಂಜಯ ಅವರ ಹುಮ್ಮಸ್ಸನ್ನು ಇನ್ನಷ್ಟು ಹೆಚ್ಚು ಮಾಡಲು, ನಿಮ್ಮ ಪುತ್ರರು ಯಾವುದೇ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಯುದ್ಧ ಭೂಮಿಲಿ ಅನ್ನೋ ಭರವಸೆಯನ್ನು ನೀಡ್ತಾನೆ. ದುರ್ಯೋಧನನು ಕೂಡ ಹಾಗೆ. ದುರ್ಯೋಧನ ರಾಜನಾಗಿರ್ತಾನೆ ನಿಜ, ಆದರೆ ರಾಜತಂತ್ರದ ಬಗ್ಗೆ ಯಾವುದೇ ರೀತಿಯ ಅರಿವು ಕೂಡ ಅವನಿಗಿರಲ್ಲ. ಪಾಂಡವರ ಸೈನ್ಯವನ್ನು ನೋಡಿ ಭಯಗೊಳ್ತಾನೆ ದುರ್ಯೋಧನ, ಆದರೆ ಅದನ್ನು ವ್ಯಕ್ತಪಡಿಸಲಾಗ್ತಿಲ್ಲ ಅವನಿಗೆ. ಹೀಗಾಗಿ ದ್ರೋಣಾಚಾರ್ಯರ ಬಳಿ ಹೋಗಿ ದ್ರೋಣಾಚಾರ್ಯರು ಅವರ ಸೇನಾಧಿಪತಿಯಾಗಿರ್ತಾರೆ. ಹೀಗಾಗಿ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತನಾಡ್ತಾನೆ. ಇದನ್ನು ಶ್ಲೋಕ 2ರಲ್ಲಿ ವ್ಯಕ್ತಪಡಿಸಿದ್ದಾರೆ. ಹರೇ ಕೃಷ್ಣ.